ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೋಡ್ಬೋದು ಫ್ರೆಂಡ್ಸ್, ಇಲ್ಲೊಂದು ಫ್ಯಾನಲ್ ಬೋಲ್ಟ್ ಟೆಸ್ಟಿಂಗ್ ಬಂದಿದ್ದೀನಿ. ರೈತರು ಆನ್ ಬಟನ್ ಅಮ್ಕಿಟ್ಕೊಂಡ್ರೆ ನೀರು ಬರುತ್ತೆ ಅಂತ ಹೇಳಿದ್ರು. ನಾನು ಒಂದು ಸತಿ ಚೆಕ್ ಮಾಡಿದೆ, ಆನ್ ಬಟನ್ನು ಅಮ್ಕಿಟ್ಕೊಂಡು ಆನ್ ಆಯಿತು, ನೀರು ಚೆನ್ನಾಗಿ ಬರ್ತಾಯಿದೆ. ಆನ್ ಬಟನ್ ಬಿಟ್ಟರೆ ಆಫ್ ಆಗೋಗೋದು. ನೋಡ್ಬೋದು, ಇವಾಗ ಆನ್ ಬಟನ್ ಬಿಟ್ಟರೆ ಆಫ್ ಆಗೋಗ್ತಾ ಇದೆ. ಮತ್ತೆ ಒಂದು ಸತಿ ಆನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಆನ್ ಬಟನ್ ಅಮ್ಕಿಟ್ಕೊಂಡೆ, ಆನ್ ಆಯಿತು ನೋಡಿ, ನೀರು ಬರ್ತಾಯಿದೆ. ಆನ್ ಬಟನ್ ಬಿಟ್ಟ ತಕ್ಷಣ ಯಾವ ರೀತಿ ಫ್ಯಾನಲ್ ಬೋಲ್ಟ್ ಟ್ರಿಪ್ ಮಾಡುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ಯಾನಲ್ ಬೋರ್ಡ್ ಒಳಗಡೆ ಪ್ರಾಬ್ಲಮ್ ಏನಿದೆ ಅಂದ್ಬಿಟ್ಟು ಚೆಕ್ ಮಾಡೋ ಮುಂಚೆ ಫ್ಯೂಸ್ಗಳನ್ನ ತೆಗ್ದು ಮಡಗ್ಬಿಟ್ಟು ಈ ರೀತಿ ಪ್ರಾಬ್ಲಮ್ ಏನಾಗಿದೆ ಅಂದ್ಬಿಟ್ಟು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಪಿವೆಂಡ್ರು ತೋರಿಸ್ತಾ ಇದ್ದೀನಿ. ಪಿವೆಂಡ್ರು ಹೋಗಿದ್ರೂ ಈ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಯಾವ ರೀತಿ ಅಂದರೆ ಆನ್ ಬಟನ್ ಪ್ರೆಸ್ ಮಾಡಿ ಬಿಟ್ಟ ತಕ್ಷಣ ಆಫ್ ಆಗೋ ಚಾನ್ಸು ತುಂಬ ಇರುತ್ತೆ. ಅದು ಸಿಂಗಲ್ ಕೇಬಲಲ್ಲಿ ಈ ರೀತಿ ಮೋಟ್ರು ರನ್ನಾಗಿ ನೀರು ಬರುತ್ತೆ. ಡಬಲ್ ಕೇಬಲಲ್ಲೇ ಬೇರೆ ಥರ ಪ್ರಾಬ್ಲಮ್ಗಳಿರುತ್ತೆ. ಅದನ್ನು ನಾವು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ನ ಯಾರ್ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಆ ಕಿಟ್ಸ್ಗಳನ್ನ ತೆಗಿತಾ ಇದ್ದೀನಿ. ಕಿಟ್ಸ್ ತೆಗ್ದು ತೋರಿಸ್ತೀನಿ ನೋಡಿ ಏನು ಪ್ರಾಬ್ಲಮ್ ಆಗಿದೆ. ಕಿಟ್ಸ್ ಒಳಗಡೆ ಹೋಗಿ ಇರುವೆ ಕುಂತಿದೆ. ಇದು ಆನ್ ಬಟನ್ಗೆ ಮತ್ತು ಪಿವೆಂಡ್ರು ವೈರ್ಗೆ ಕಲೆಕ್ಷನ್ ಇರೋ ಕಿಟ್ಸಲ್ಲಿ ಇರುವೆ ಕುಂತ್ಕೊಬಿಟ್ಟಿದೆ. ಅದಕ್ಕೋಸ್ಕರ ಮೋಟ್ರ್ ರನ್ ಆಗ್ತಾಯಿದೆ, ಫ್ಯಾನಲ್ ಬೋಲ್ಟ್ ಟ್ರಿಪ್ ಮಾಡ್ತಾಯಿದೆ. ಈ ಕಿಟ್ಸ್ನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಫಿಟ್ಟಿಂಗ್ ಮಾಡಿ ಆನ್ ಮಾಡಿದ್ರೆ ಫ್ಯಾನಲ್ ಬೋಲ್ಟ್ ಟ್ರಿಪ್ ಮಾಡಲ್ಲ. ಮತ್ತು ಪಿವೆಂಡ್ರು ಹೋಗಿದ್ರೆ ಮತ್ತೆ ಅದೇ ರೀತಿ ಟ್ರಿಪ್ ಮಾಡ್ತಾ ಇರುತ್ತೆ. ಇರುವೆ ಹೋಗಿ ಸಾಮಾನ್ಯವಾಗಿ ಈ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಮತ್ತು ಕೇಬಲ್ ಏನಾರ ಕಟ್ಟಾಗಿದ್ದರೆ ಆಮ್ಸು ಝೀರೋಲಿರುತ್ತೆ, ಇಲ್ಲಾಂದರೆ 30 ಆಮ್ಸ್ ತಗೊಳ್ಳುತ್ತೆ. ಈ ರೀತಿಯೂ ಪ್ರಾಬ್ಲಮ್ಗಳಿರುತ್ತೆ. ಮತ್ತು ಇವಾಗ ಈ ಕಿಟ್ಸ್ನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಫಿಟ್ಟಿಂಗ್ ಮಾಡಿಬಿಟ್ಟು ಆನ್ ಮಾಡಿ ನೋಡೋಣ. ಕ್ಲೀನ್ ಮಾಡಿಬಿಟ್ಟು ಸೇರ್ಸಾಯಿತು. ಬನ್ನಿ ಫ್ಯೂಸ್ ಹಾಕೋಣ. ಫ್ಯೂಸ್ ಹಾಕ್ಬಿಟ್ಟು ನಾವು ಆಟೋ ಸ್ವಿಚ್ ಆನ್ ಮಾಡೋಣ. ಕೈಯಲ್ಲಿ ಆನ್ ಮಾಡಿದ್ರೆ ನಿಮಗೆ ಡೌಟ್ ಬರ್ಬೋದು, ಅದಕ್ಕೋಸ್ಕರ ಆಟೋ ಸ್ವಿಚ್ ಆನ್ ಮಾಡಿಬಿಟ್ರೆ ಕ್ಲಿಯರ್ ಆಗುತ್ತೆ ಅಲ್ವಾ. ನೋಡಿ, ಇವಾಗ ಆನ್ ಮಾಡೋ ಬದಲು ಆಟೋ ಸ್ವಿಚ್ ಹಾಕ್ಬಿಡುಮ. ಆಟೋ ಸ್ವಿಚ್ ಆನಲ್ಲಿ ಐತೆ ಆಲ್ರೆಡಿ. ಮತ್ತು ಅದೇ ರೀತಿ ಫ್ಯಾನಲ್ ಬೋಲ್ಟ್ ಟ್ರಿಪ್ ಮಾಡುತ್ತೋ ಇಲ್ವೋ ಅಂದ್ಬಿಟ್ಟು ನೋಡೋಣ ಬನ್ನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಆಟೋ ಸ್ವಿಚ್ಚು ಎತ್ಕೊಂಡಿದೆ. ಎತ್ಕೊಂಡ ಮೇಲೆ ನೋಡಿ, ಈ ಕಡೆ ಒಂದು ಲೈಟು ಆಫ್ ಆಯಿತು. ಹಂಗಂದರೆ ಇವಾಗ ಫ್ಯಾನಲ್ ಬೋಲ್ಟ್ ಟ್ರಿಪ್ ಮಾಡಿಲ್ಲ. ಫ್ಯಾನಲ್ ಬೋರ್ಡ್ ಒಳಗಡೆ ಇರುವೆ ಹೋಗಿ ಈ ರೀತಿ ಪ್ರಾಬ್ಲಮ್ ಆಗಿತ್ತು. ಇವಾಗ ಈ ಪ್ರಾಬ್ಲಮ್ ಕ್ಲಿಯರ್ ಆಯಿತು. ನಮ್ಮ ಯೂಟ್ಯೂಬ್ ಚಾನಲ್ SLV ಮೋಟಾರ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಟೆಕ್ನಿಕಲ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳನ್ನ ನೋಡಿ, ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ.